ಏನು ಅಡುಗೆ ಮಾಡ್ತೀರಾ? ನಿಮ್ದೇನು ಅಡುಗೆ? ನಿಮ್ಮ ಮನೆಯವ್ರದ್ದು ಏನು ಅಡುಗೆ? ನಮ್ಮ ಮನೆಯವ್ರು ಏನಾರ ಮಾಡ್ಕೊತೀವಿ, ನಿಮ್ಮ ಮನೆಯವ್ರದ್ದೇನು? ನಿಮ್ಮ ಮನೆ ಏನು? ಒಂದು ಕೆಲಸ ಮಾಡ್ರಿ, ಹಂಗ್ ಮಾಡೋದು ಬೇಡ. ಸ್ಟೌವಲ್ಲಿ 4 ಒಲೆ ಅವಲ್ವಾ, 2 ಒಲೆ ನಾವು ತಕ್ಕವ, 2 ಒಲೆ ಅವ್ರಿಗೆ ಕೊಟ್ಬಿಡುವ. ಹೌದು, ಕಿತ್ತಾಡ್ಕೊಂಡು ಮಾಡೋಣ. ಗೈಸ್, ಪ್ರೋಮೋ ನೋಡೋದಲ್ಲ ಏನಷ್ಟು ಜನಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ತಮಾಷೆ ತರಲೆಗಳು, ಈ ನಗುಗಳನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ, ಗಿಲ್ಲಿ, ರಘುವಣ್ಣ 3 ಜನ ಕೂಡ ಜೊತೆಯಲ್ಲಿ ಇರುವಂಥದ್ದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮೊದಲೇ ಆ್ಯಕ್ಚುಲಿ ತುಂಬ ಕ್ಲೋಸ್ ಆಗಿರೋ ತುಂಬ ತಮಾಷೆ ತರಲೆಗಳಿತ್ತು. ಅವಾಗಂತೂ ಇವ್ರು 3 ಜನ ಕಂಡ್ರೆ ಎಲ್ಲರೂ ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು. ಒಳ್ಳೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಮಧ್ಯದಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ. ಅವಾಗ ಸಿಕ್ಕಾಪಟ್ಟೆ ನೆಗೆಟಿವ್ ಕೂಡ ಆಯಿತು ರಘುವಣ್ಣಂಗೆ. ಇವಾಗ ಮತ್ತೆ ಎಲ್ಲರೂ ಕೂಡ ಚೆನ್ನಾಗಿರೋದು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ನಾನು ನಿಮಗೆ ಮೊದಲೇ ಒಂದು ಸಲ ಹೇಳಿದೆ, ಎಷ್ಟು ಜನ ನೆನಪಿದೆಯೋ ಗೊತ್ತಿಲ್ಲ. ಇಲ್ಲಿ ರಘುವಣ್ಣ ಗಿಲ್ಲಿನ ಅರ್ಥ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ತಪ್ಪು ಮಾಡ್ತಿದ್ದಾರೆ. ಅವ್ರು ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪಿರೋದ್ರಿಂದ, ಆ ವ್ಯಕ್ತಿನ ನೋಡೋ ರೀತಿ ತಪ್ಪಾಗಿರೋದ್ರಿಂದ ಸೊ ಎಲ್ಲ ವಿಷಯಗಳು ಕೂಡ ತಪ್ಪಾಗ್ತಿದೆ. ಅದನ್ನು ಬಿಟ್ಟರೆ ನಿಜವಾಗ್ಲೂ ಯಾವುದೇ ದ್ವೇಷ ಇರೋದಿಲ್ಲ ಅಥವಾ ಯಾವುದೇ ರೀತಿ ಬೇರೆ ಥರ ಟಾರ್ಗೆಟ್ ಮಾಡಬೇಕು ಆಗೀಗೇನೋದಿಲ್ಲ ಅಂತ ಹೇಳಿದ್ದೆ. ಎಷ್ಟು ನೆನಪಿದೆ ಹೇಳಿ ನೀವೇ. ಬಟ್ ಇವಾಗ ನಿಮ್ಗೆ ಅರ್ಥ ಆಗ್ತಿರ್ಬೋದು ರಘುವಣ್ಣ ಯಾಕೆ ಚೆನ್ನಾಗಿದ್ದಾರೆ ಅಂದರೆ, ಇದನ್ನು ಬಿಟ್ಟು ಇನ್ನೊಂದು ಕ್ಲಿಪ್ಪು ಸ್ವಲ್ಪ ವೈರಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪ ಅಂದರೆ, ರಕ್ಷಿತ್ ಅವ್ರು ಹೇಳ್ತಾರೆ ಗಿಲ್ಲಿ ಇವಾಗ ನಾಮಿನೇಟ್ ಆಗ್ತಾಯಿಲ್ಲ, ಮೊದಲೆಲ್ಲ ಎಲ್ಲರೂ ನಾಮಿನೇಟ್ ಮಾಡೋರು ಅಂತ. ಬಟ್ ಇವಾಗ ಅದಕ್ಕೆ ರಘುವಣ್ಣ ಹೇಳುವಂಥದ್ದು ಏನಪ್ಪ ಅಂದರೆ, ಗಿಲ್ಲಿ ಅನ್ನೋಂಥ ಅರ್ಥ ಆಗಿದೆ ಇವಾಗ, ಅವ್ನ ಮನಸ್ಸಿಂದ ಒಳ್ಳೆಯವನು ಅನ್ನೋ ರೀತಿ ಮಾತಾಡ್ತಾರೆ. ಅಂದರೆ ಇವಾಗ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಗಿಲ್ಲಿ ಏನು ಕತೆ, ಅವ್ನು ಯಾಕೆ ಹಂಗಿದ್ದಾನೆ ಅಂತ. ಬಟ್ ಅವಾಗ ತಪ್ಪು ಮಾಡ್ತಿದ್ದ, ಬಟ್ ಆಗ ಅನಿಸಿದ್ದು. ಬಟ್ ಇವಾಗ ನಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ನೋ ರೀತಿ ಮಾತಾಡುವಂಥದ್ದು. ಇಷ್ಟೇ ವಿಷಯ. ಒಬ್ಬ ವ್ಯಕ್ತಿ ಒಂದು ವಿಷಯನ ಯಾವ ರೀತಿ ನೋಡ್ತಾನೋ ಅದ್ರ ಮೇಲೆ ಪ್ರತಿಯೊಂದು ವಿಷಯ ಕೂಡ ಹೋಗ್ತಾ ಇರುತ್ತೆ. ನಾನು ಅವಾಗತ್ತು ಕೂಡ ಯಾಕೆ ಕೇಳಿದೆ ಅಂದರೆ, ಹೌದು ರಘುವಣ್ಣ ತಪ್ಪು ಮಾಡ್ತಿರು, ಯಾಕಂದ್ರೆ ತಪ್ಪು ಆಗ್ತಾಯಿತ್ತು, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಿಂದ. ಬಟ್ ಅವಾಗ ನಾವೆಲ್ಲರೂ ಕೂಡ ಎಷ್ಟೋ ಜನ, ಅದು ನಾನು ತಪ್ಪು ಅಂತ ಹೇಳ್ತೀನಿ, ಬಟ್ ತುಂಬ ಜನ ಕೆಟ್ಟದಾಗಿ ರಘುವಣ್ಣ ಅಂತವನು ಇಂಥವನು ಆಗಿಗೆ ಅಂತ ಮಾತಾಡಿದುಂಟು. ನೀವು ನೋಡಿರ್ತೀರ ಓಕೆನಾ. ಬಟ್ ಇವತ್ತು ನೋಡಿದ್ರಾ, ಇವತ್ತು ಅರ್ಥ ಆಯ್ತಾ, ರಘುವಣ್ಣ ಅವತ್ತಿನ ಕೆಟ್ಟವರಾಗಿರಲಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ತಿದ್ದಂಥ ವಿಷಯ ತಪ್ಪಿತ್ತು. ಸೊ ಆಗ ನಾವು ಅವತ್ತು ಅದನ್ನು ತಪ್ಪು ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇರುತ್ತೆ, ಅಂಥವ್ರು ಇಂಥವ್ರು ಅಂತ ಹೇಳ್ತೀವಿ. ಬಟ್ ಇವತ್ತು ನಮ್ಗೆ ರಿಯಾಲಿಟಿ ಗೊತ್ತಾಗ್ತದೆ. ಬಟ್ ಅವತ್ತು ನಾವು ಮಾತಾಡಿರೋಂಥ ಮಾತುಗಳು ಹಿಂದೆ ತಗೊಳಕ್ಕಾಗುತ್ತಾ? ಅವತ್ತು ಅವ್ರು ಕಮೆಂಟ್ ಮಾಡಿದಂಥದ್ದು, ನೆಗೆಟಿವ್ ಟ್ರೋಲ್ ಮಾಡಿದಂಥದ್ದು, ಇವೆಲ್ಲನೂ ಹಿಂದೆ ತಗೊಳಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಹೇಳುವಂಥದ್ದು, ವ್ಯಕ್ತಿಗಳು ತಪ್ಪು ಮಾಡ್ತಾರೆ, ಸೊ ಅದನ್ನು ತಪ್ಪಾಗೆ ತಗೊಳ್ಳಿ. ಅವ್ರು ಅಂಥವ್ರು ಇಂಥವ್ರು ಇಂಥದ್ದು ಹಾಗೀಗೆ ಮಾಡಬೇಡ್ರಿ. ಅದು ಯಾವುದೇ ಸ್ಪರ್ಧೆಗೂ ಕೂಡ ಅಷ್ಟೇ. ಒಬ್ಬ ವ್ಯಕ್ತಿ ಒಂದು ವಿಷಯನ ಯಾವ ರೀತಿ ಅರ್ಥ ಮಾಡ್ಕೋತಾನೋ ಅದ್ರ ತಕ್ಕಂತೆ ಅವನು ನಡ್ಕೊಳ್ತಾ ಹೋಗ್ತಾನೆ. ಅದರ್ಥ ಅವ್ರು ಕೆಟ್ಟವ್ರು ಅಂತಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡಿರ್ಬೋದು ಅಂತ. ಸೊ ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೋತಿರೋ ಅಷ್ಟು ಈ ಬಿಗ್ ಬಾಸ್ನ ನೀವು ಒಂದು ಒಳ್ಳೆ ರೀತಿ ತೊಗೊಂಡು ಹೋಗ್ತೀರಾ. ಇಲ್ಲ ಅಂದರೆ ಇದು ನೆರೆಟಿವ್ ಸೆಟ್ ಮಾಡ್ಕೊಂಡು, ಅದಕ್ಕೆ ಕತೆ ಕಟ್ಕೊಂಡು, ಅದಕ್ಕೆ ಬೇರೆ ಥರ ಕೆಟ್ಟದಾಗ ಕಮೆಂಟ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ತುಂಬ ವರ್ಷದಿಂದ ನೋಡ್ಕೊಂಬಂದಿರೋದು, ನನಗೆ ಇದೊಂದು ಅರ್ಥ ಆಗಿದೆ, ನಿಮ್ಗೆ ಹೇಳ್ತಾ ಇದ್ದೀನಿ ಬಿಡಿಸಿನೇ. ಸೊ ಇದನ್ನು ಅರ್ಥ ಮಾಡಿಕೊಡ್ರಿ ವಿತ್ ಎಕ್ಸಾಂಪಲ್, ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.